ಆತ್ಮೀಯ ಎಲ್ಲ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ವಿಜಯಪ್ರಕಾಶ್ ಮಾಡುವ ನಮಸ್ಕಾರಗಳು. ನಿನ್ನೆ ಭಾನುವಾರ ದೊಡ್ಡಬಳ್ಳಾಪುರ ನಗರದ ಕನ್ನಡ ಜಾಗೃತ ಭವನದಲ್ಲಿ ಅದ್ಧೂರಿಯಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಯುವ ಪೀಳಿಗೆಯನ್ನೇ ನಾಚಿಸುವಂತಹ ವಯೋಮಾನದ ಭೇದವೇ ಇಲ್ಲದೆ 60 ವರ್ಷಕ್ಕೂ ಮೇಲ್ಪಟ್ಟ ಮಹಿಳೆಯರು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮವು ನೋಡುಗರ ಗಮನವನ್ನು ಸೆಳೆಯುವಂತಿತ್ತು. ಜೊತೆಗೆ ಯೋಗ ಪ್ರದರ್ಶನವೂ ಸಹ ಅತ್ಯಂತ ಆಕರ್ಷಣೀಯವಾಗಿತ್ತು. ಈ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಭಿನೇತ್ರಿ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಅಭಿನೇತ್ರಿರವರು, ಡಾಕ್ಟರ್ ಅರ್ಚನಾರವರು, ಸಮಗ್ರ ಕೃಷಿ ಇಲಾಖೆ ಶ್ರೀಮತಿ ಸುಜಾತಾರವರು, ಉಪ ಅರಣ್ಯಾಧಿಕಾರಿಗಳಾದ ಶ್ರೀಮತಿ ಲಕ್ಷ್ಮಿ, ಹಾಗೆಯೇ ಮಹಿಳಾ ಮುಖಂಡರುಗಳಾದ ಶ್ರೀಮತಿ ಶೈಲಜಾ, ಶ್ರೀಮತಿ ರತ್ನಮ್ಮ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ದಮಯಂತಿ, ಶ್ರೀಮತಿ ಅಪೂರ್ವ ಅರವಿಂದ್, ಶ್ರೀಮತಿ ಶೋಭಾಮೂರ್ತಿಯವರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ವೀಕ್ಷಕರು ಮನದಣಿಯುವಂತೆ ಚಿತ್ರೀಕರಿಸಿರುವ ಕೃಷ್ಣ ಪ್ರಸಾದ್ ರವರಿಗೆ ಧನ್ಯವಾದಗಳು. ಹಾಗೆಯೇ ದಿನನಿತ್ಯವೂ ನಿಮಗೆ ಹೊಸ ಹೊಸ ಸುದ್ದಿಗಳನ್ನು ಹೊತ್ತು ತರುತ್ತಿರುವ, ಸಮಾಜದ ಆಗು ಹೋಗುಗಳಿಗೆ ಕನ್ನಡಿ ಹಿಡಿಯುತ್ತಿರುವ, ಸಾಮಾಜಿಕ ಕಳಕಳಿ ಹೊಂದಿ ಜನಜಾಗೃತಿಯನ್ನು ಮೂಡಿಸುತ್ತಿರುವ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಆತ್ಮೀಯರಿಗೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ತಿಳಿಸಿ. ಧನ್ಯವಾದಗಳು. ವಿದ್ಯಾರ್ಥಿಗಳನ್ನೇ ಮತ್ತೆ ಅವರು ಸೇವೆ ಸಲ್ಲಿಸಲಿಕ್ಕೆ ಮತ್ತೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಂಡು ಅವರನ್ನೇ ಕಲೆನ ಬೆಳೆಸ್ಕೊಂಡು ಹೋಗೋದು ತುಂಬ ಕಷ್ಟಗಳಿಲ್ಲ. ಇವರು ಇಷ್ಟೆಲ್ಲ ಬೆಳೆಸ್ಕೊಂಡು ಹೋಗ್ತಾರಿಗೆ ನಮ್ಮವರು ನಾವು ತಂದೆ ತಾಯಿ ಆಗಿರ್ಬೋದು, ಯಾರೇ ಇರ್ಬೋದು, ನಾವು ಅವರಿಗೆ ನೇಮವಾಗಿಲ್ಲ ಬೆಂಬಲವನ್ನು ಕೊಟ್ಟು ಅದನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಮುಂದೆ ಬೆಳೆಸ್ಕೊಂಡು ಹೋಗೋದ್ರಿಂದ ಸಹಕಾರಿಯಾಗತ್ತೆ ಅಂತ ನನ್ನ ಭಾವನೆ. ಅದರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾನು ಎಲ್ಲೂ ನೋಡಿರಲಿಲ್ಲ, ಎಷ್ಟೊಂದು ಮಹಿಳಾ ಸಂಘದವರು ಸಂಘಗಳನ್ನ ಎಲ್ಲೂ ನೋಡಿರಲಿಲ್ಲ. ಇಲ್ಲಿ ಒಂದು ನಾನು ನೋಡೋದ್ರಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ನಾವೆಲ್ಲ ತಾಲೂಕುಗಳಲ್ಲಿ ಇದೇ ಥರ ಸಂಘಗಳನ್ನ ಒಂದು ಕಲೆ, ಸಂಸ್ಕೃತಿ ಮತ್ತು ಒಂದು ಸಾಮಾಜಿಕ ಸೇವೆಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಮಹಿಳೆಯರಲ್ಲಿ ತುಂಬ ಕೊಡುಗೆ ಜಾಸ್ತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೂ ಇನ್ನೊಂದು ವೇದಿಕೆ ನಮ್ಮನ್ನು
ಹೊರತು ಇವತ್ತಿನ ರಾಸಾಯನಿಕ ಪದಾರ್ಥಗಳಲ್ಲಿ ಹಸಿ ತರಕಾರಿ ಹಣ್ಣು ಮಕ್ಕಳು ಏನೇ ತಿಂದರೂ ನಾವು ವಿಷಪೂರಿತವಾದ ಆಹಾರವನ್ನು ತಿಂತಾ ಇದ್ದೀವಿ. ಏಕೆಂದರೆ ನಾವು ತಿಂತಾ ಇರುವಂಥ ಆಹಾರದಲ್ಲಿ ರಾಸಾಯನಿಕ ಪದಾರ್ಥಗಳು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಆದ್ದರಿಂದ ನಾನು ನಿಮಗೆಲ್ಲ ಹೇಳೋದಂದರೆ ರಾಸಾಯನಿಕ ರಹಿತ ಸಾವಯವ ಸಹಿತ ಸಾವಯವ ಕೃಷಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕು. ಅದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಅತಿ ಮುಖ್ಯವಾದದ್ದು. ಏಕೆಂದರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಅತ್ತೆ ಮಾವ ಮಕ್ಕಳು ಯಾರೇ ಇದ್ರು ಅವರ ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಆಹಾರ ಪದ್ಧತಿಯಲ್ಲಿ ಪ್ರಥಮ ಸ್ಥಾನ ಮಹಿಳೆಗೆ ಇದನ್ನೆಲ್ಲ ಜವಾಬ್ದಾರಿ ನಾವಾಗೇ ನೋಡ್ಕೊಳ್ಬೇಕು. ಹಾಗಾಗಿ ನಾವೇನು ಮಾರ್ಕೆಟ್ ಹೋಗ್ತೀವಿ, ಹಸಿ ತರಕಾರಿ ಸೊಪ್ಪುಗಳು ತಗೊಳ್ತೀವಿ. ಏಕೆಂದರೆ ನಾವೆಲ್ಲ ತೋಟದಲ್ಲಿ ಬೆಳೆಗಳೆಲ್ಲ ಬೆಳೀತಾ ಇದ್ವಿ. ಈಗಿನ ವ್ಯವಸಾಯದಲ್ಲಿ ಅತಿ ಹೆಚ್ಚು ರಾಸಾಯನಿಕ ಪದಾರ್ಥಗಳು ಬಳಸ್ತಾ ಇರೋದ್ರಿಂದ ದಯವಿಟ್ಟು ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಚಿಕ್ಕ ಚಿಕ್ಕ ಕೈ ತೋಟಗಳು ಸೊಪ್ಪು ಯಾರಿಗೆ ಜಾಗ ಇಲ್ಲ ಅಂತಿಲ್ಲ ಮನೆಗೆ ಸಣ್ಣ ಪುಟ್ಟ ಜಾಗಗಳಲ್ಲಿ ವೇಸ್ಟ್ ಮಾಡೋದಕ್ಕೆ ಹಸಿ ಸೊಪ್ಪು ತರಕಾರಿಗಳು ನಮ್ಮ ಒಟ್ಟಿಗೆ ಗೊಬ್ಬರ ಅಂದರೆ ನಮ್ಮ ಹಸುಗಳಿಂದ ಉಂಟಾಗುವಂಥ ತ್ಯಾಜ್ಯ ಮತ್ತು ನಮ್ಮ ಸುತ್ತಮುತ್ತ ಎಲೆಗಳಲ್ಲಿ ಹುಟ್ಟುವಂಥ ಗೊಬ್ಬರಗಳನ್ನು ಬಳಸಿ ನಿಮ್ಮ ಮನೆ ಸುತ್ತಮುತ್ತ ಕೈ ತೋಟಗಳು ಮಾಡಿಕೊಂಡು ಆದಷ್ಟು ಹಸಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ನೀವೇ ಪ್ರಯತ್ನ ಬೆಳೆದು ತಿನ್ನಬೇಕು ಅಂತ ನಿಮ್ಮ ಹೇಳಬೇಕು. ಏಕೆಂದರೆ ಮೇಡಮ್, ಇವತ್ತು ಕಾರ್ಯಕ್ರಮದ ಇದರಲ್ಲಿ ವಿಶೇಷತೆ ಏನು ಮೇಡಮ್? ಇವತ್ತು ಅಂತಾರಾಷ್ಟ್ರೀಯ ಅಭಿನೇತ್ರಿ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸಂಗೀತ ಮತ್ತು ನೃತ್ಯ ಸಂಭ್ರಮ ಅಂತ ಒಂದು ಕಾರ್ಯಕ್ರಮನ ಪ್ರತಿ ವರ್ಷದಂತೆ ಈ ವರ್ಷನೂ ಮಾರ್ಚ್ ತಿಂಗಳಲ್ಲಿ ಮಾಡ್ತಾಯಿದ್ವಿ. ಅದೇ ಥರ ಮಾಡಿದ್ವಿ. ಅನೇಕ ಅತಿಥಿಗಳನ್ನು ಕರೆದಿದ್ದೆ. ಅತಿಥಿಗಳೆಲ್ಲ ಇವತ್ತು ಬಂದಿದ್ದರು. ಹಾಗೆ ಮಹಿಳೆಯರಿಗೊಂದು ಸ್ಪೋರ್ಟ್ಸ್ ಆಡಿಸಿದ್ವಿ, ಅವರಿಗೂ ಸಹ ಬಹುಮಾನ ಕೊಟ್ವಿ. ಮತ್ತು ಅನೇಕ ಸಂಘ ಸಂಸ್ಥೆಗಳನ್ನು ಕರೆದಿದ್ದೆ, ಅವರು ಸಹ ಇವತ್ತು ಬಂದು ಸಹಕಾರ ಕೊಟ್ಟು ಒಳ್ಳೆ ನೃತ್ಯ ಯೋಗ ಆಗಲಿ ಇದಾಗಲಿ ಮಾಡಿದರು. ನಿಜವಾಗ್ಲೂ ಖುಷಿ ಆಗುತ್ತೆ. ನನ್ನೊಂದು ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಸಂಘ ಸಂಸ್ಥೆಯರು ಇವತ್ತು ಅಭಿನೇತ್ರಿ ಸಂಘಕ್ಕೆ ಬಂದರೆ ಅಭಿನೇತ್ರಿ ಸಂಘಕ್ಕೆ ಅದೊಂದು ಹೆಮ್ಮೆ ವಿಚಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಪೋಷಕರದಾಗಲಿ ಮಕ್ಕಳದಾಗಲಿ ಸಹಕಾರ ಇರೋದ್ರಿಂದ ನಾನು ಇದನ್ನು ಅಷ್ಟು ಚೆನ್ನಾಗಿ ನಡೆಸ್ಕೆ ಬರೋಕ್ಕೂ ಸಾಧ್ಯವಾಗ್ತಾಯಿದೆ. ಚಿನ್ನು ಆಗಲಿ ಅವಳು ನಮ್ಮ ಸಂಸ್ಥೆಯಲ್ಲಿ ಕ್ಲಾಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಪೋಷಕರು ಇವ್ರದ್ದು ಎಲ್ಲರೂ ಸಹಕಾರದಿಂದ ಅಭಿನೇತ್ರಿ ಸಂಘ ಇವತ್ತಿಗೆ 20 ವರ್ಷ ಪೂರೈಸಿದೆ. ಅನೇಕ ಅವಾರ್ಡ್ಗಳನ್ನು ತಗೊಂಡಿದ್ದು, ಅದನ್ನು ನಾವು ಮೊದಲೇ ಹೇಳಿದ್ವಿ, ಅದು ನಿಮ್ಮ ಇದರಲ್ಲಿರ್ಬೋದು. ಇನ್ನೂ ಮುಂದೆ 20 ವರ್ಷ ದಾಟಿ 25 ಸಿಲ್ವರ್ ಜೂಬ್ಲಿ ಆಚರಿಸ್ಬೇಕು ಅಂತ ದೊಡ್ಡದಾಗಿ ದೊಡ್ಡಬಳ್ಳಾಪುರದ ಹಬ್ಬ ಅಭಿನೇತ್ರಿ ಸಂಘದಿಂದ ಅನ್ನೋದನ್ನು 5 ವರ್ಷಕ್ಕೆ ಆಚರಿಸ್ಬೇಕು ಅಂತ ಒಂದು ಆಸೆ ಇದೆ. ಅದನ್ನು ಸಹ ಈಡೇರಿಸ್ಬೋದು ಅನ್ನೋದೊಂದು ನನ್ನ ಇವರೆಲ್ಲ ಸಹಕಾರ ಇದ್ದರೆ ಈಡೇರಿಸುತ್ತೆ ಅಂತೇಳಿ ನಾನು ಅಭಿನೇತ್ರಿ ಸಂಘದ ಪರವಾಗಿ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮಾತನಾಡತಕ್ಕಂಥದ್ದು ಕೆಲವೊಂದು ಕಡೆ ಸರಿ ಹೋಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆದರೂ ಕೂಡ ಅಭಿನೇತ್ರಿ ಸಾಂಸ್ಕೃತಿಕ ಸಂಘದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ವೇದಿಕೆಗೆ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೆ ಮತ್ತು ಎಲ್ಲ ಸಮಾಜದ ನಿರ್ಮಾತೃ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಬಹುಶಃ ಇವತ್ತು ಸಾಮಾಜಿಕವಾದ ವ್ಯವಸ್ಥೆ ಸರಿದಾರಿಯಲ್ಲಿ ಇರಬೇಕು ಅಂತಂದರೆ ಮಹಿಳೆಯರ ಪಾತ್ರ ಬಹಳ ಮುಖ್ಯ. ಅದನ್ನು ನಾವು ಯಾವತ್ತೂ ಕೂಡ ನಿರ್ಲಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹುದೊಡ್ಡ ಆಲೋಚನೆಗಳು ಬೆಳೀತಾ ಇರತಕ್ಕಂಥದ್ದೇ ಮಹಿಳೆಯರಿಲ್ಲ. 21ನೇ ಶತಮಾನ ಮಹಿಳೆಯರ ಶತಮಾನ ಅಂತ ನಾವೆಲ್ಲ ಕೂಡ ಹೇಳ್ತಾ ಇದ್ದೇವೆ. ಹಾಗಾಗಿ ಮಹಿಳೆಯರ ಕೊಡುಗೆ ಸ್ಮರಣೀಯವಾದದ್ದು. ಅಂತಹ ಕೊಡುಗೆಯನ್ನು ಸ್ಮರಿಸುವ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸಶಕ್ತವಾದ ಆಲೋಚನೆಗಳನ್ನು ತುಂಬತಕ್ಕಂಥ ವೇದಿಕೆಯಾಗಿ ಈ ಮಹಿಳಾ ದಿನಾಚರಣೆ ನಿಜವಾಗಿಯೂ ಕೂಡ ಅರ್ಥಪೂರ್ಣವಾಗಿ ನಡೆಯಬೇಕು ಅನ್ನುವಂಥದ್ದು ನನ್ನ ಆಶಯ. ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಮಹಿಳೆಯರು ಬಹಳ ಮುನ್ನಡೆಯನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಹಂತಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಬಹುಶಃ ಒಂದು ಸಶಕ್ತ ಮಹಿಳಾ ಪರಿವಾರ ದೊಡ್ಡಬಳ್ಳಾಪುರದಲ್ಲಿ ಇದೆ. ಅದಕ್ಕೆ ಸಾಕ್ಷಿಯಾಗಿ ಸುಮಾರಷ್ಟು ಮಹಿಳಾ ಸಂಘಟನೆಗಳು ದೊಡ್ಡಬಳ್ಳಾಪುರದಲ್ಲಿದೆ. ನಾನು ಗಮನಿಸಿದ ಹಾಗೆ, ಯಾಕೆಂದ್ರೆ ಒಂದು 25 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ನಾನು ಅವತ್ತಿಂದ ಇವತ್ತಿನವರೆಗೂ ಗಮನಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ರಲ್ಲಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಮಹಿಳಾ ಸಂಘಟನೆಗಳು ಅವುಗಳು ರೂಪಿಸಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಬೇರೆ ಬೇರೆ ಹಂತಗಳಲ್ಲಿ ಸಾಂಸ್ಕೃತಿಕವಾಗಿ ಇರ್ಬೋದು, ಈ ಥರದ್ದು
ಒಂದು ಯಾವುದೇ ಒಂದು ಊರು ನಿಜವಾಗಿಯೂ ಕೂಡ ತನ್ನ ಅಸ್ತಿತ್ವವನ್ನು ಕಂಡುಕೋಬೇಕು ಅಂತಂದ್ರೆ ಈ ತರದ ಆಲೋಚನೆಗಳಿಂದ ಸಾಧ್ಯ ಅನ್ನುವಂಥದ್ದು ನಾನು